ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಇನ್ನೊಂದು ಸೂಪರ್ ಆಗಿರೋ ಚಿಕನ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಮಾಡೋದು ಅಷ್ಟೇ, ತುಂಬಾ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನೀವು ಈ ರೆಸಿಪಿನ ಮಾಡ್ಬೋದು. ಮಿಂಟ್ ಚಿಕನ್ ಅಂತ ಸಕ್ಕದಾಗಿತ್ತು, ನೀವು ಕೂಡ ಟ್ರೈ ಮಾಡಿ. ಇದನ್ನು ಮಾಡೋದಕ್ಕೆ, ಮಸಾಲ ಮಾಡೋದಕ್ಕೆ ಮೊದಲಿಗೆ ಒಂದು ಪ್ಯಾನ್ಗೆ 1-2 ಸ್ಪೂನ್ ಆಗುವಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಾ. ಈ ಥರ ಮಸಾಲ ಮಾಡಿ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಆಮೇಲೆ 1 ಸ್ಪೂನ್ ಆಗುವಷ್ಟು, ಒಂದು 15-20 ಕಾಳಾಗುವಷ್ಟು ಮೆಣಸು, ಕಾಳು ಮೆಣಸು ಅಥವಾ ಪೆಪ್ಪರ್. ಹಾಗೆ ಒಂದು 3 ರೆಡ್ ಚಿಲ್ಲಿ. ಇಷ್ಟನ್ನು ಇವಾಗ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದು ಸ್ವಲ್ಪ ಡ್ರೈ ರೋಸ್ಟ್ ಅಂದರೆ ಒಂದು 2-3 ನಿಮಿಷ. ಅದು ಫ್ಲೇವರ್ ಏನಿದೆ ಅದು ಹೊರಗಡೆ ಬರುತ್ತೆ, ಅಲ್ಲಿ ತನಕ ಒಂದು 2-3 ನಿಮಿಷ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇರಿ. ಅಂದರೆ ಸ್ವಲ್ಪ ಚಟಿಪಿಟಿ ಅಂತ ಸಿಡಿತಾ ಇರುತ್ತೆ, ಆವಾಗ ಗೊತ್ತಾಗುತ್ತೆ ನಿಮ್ಗಡೆ. ಈಗ ಒಂದು 3 ನಿಮಿಷ ಆಗಿದೆ. ಇವಾಗ ನೋಡಿ, ಸ್ವಲ್ಪ ಚಟಿಪಿಟಿ ಅಂತ ಸಿಡಿತಾ ಇದೆ. ಆಮೇಲೆ ಅದಕ್ಕೇ ಮೂರು ಅಂದರೆ ಖಾರ ನೋಡಿ ಹಾಕ್ಕೊಳ್ಳಿ, ಒಂದು 3 ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಸೇರಿಸಿವಾಗ ಸೊಪ್ಪೇನಿದೆ ಅದು ಸ್ವಲ್ಪ ಬಾಡಬೇಕು. ಜಸ್ಟ್ 1 ನಿಮಿಷ ನೀವು ಫ್ರೈ ಮಾಡಿಕೊಂಡ್ರೆ ಸಾಕು, ಯಾಕಂದರೆ ಸೊಪ್ಪು ಬೇಗ ಬಾಡಿಬಿಡತ್ತೆ, ಅದಕ್ಕೋಸ್ಕರ 1 ನಿಮಿಷ ನೀವು ಈ ಥರ ಫ್ರೈ ಮಾಡ್ಕೊಳ್ತಾ ಇರಿ. ಈಗ 1 ನಿಮಿಷ ಆಗಿದೆ. ಇದನ್ನು ಇವಾಗ ಕಂಪ್ಲೀಟಾಗಿ ಕೂಲ್ ಡೌನ್ ಆದಮೇಲೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಇವಾಗ ನೋಡಿ, ಇದು ಆಲ್ಮೋಸ್ಟ್ ಈಗ 1 ನಿಮಿಷ ನಾನು ಫ್ರೈ ಮಾಡಿಕೊಂಡೆ. ಆಲ್ಮೋಸ್ಟ್ ಸೊಪ್ಪೇನಿದೆ ಅದೆಲ್ಲ ಬಾಡಿದೆ. ಇವಾಗ ಇದು ಕಂಪ್ಲೀಟಾಗಿ ಕೂಲ್ ಡೌನ್ ಆದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೇ ಒಂದು 5 ಎಸ್ಲಾಗುವಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ. ನಾನಿಲ್ಲಿ 1 kg ಚಿಕನಿಗೆ ನಾನು ಮಾಡ್ಕೊಳ್ತಾ ಇರೋದು. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಮತ್ತು ರುಚಿಗೆ ಉಪ್ಪು. ಇಷ್ಟನ್ನು ಹಾಕಿವಾಗ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೀರೇನು ಆ್ಯಡ್ ಮಾಡೋದು ಬೇಡ, ಬಿಕಾಸ್ ನಾವು ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕಿರೋದ್ರಿಂದ ಅದರಲ್ಲೇ ಸಾಕಾಗುತ್ತೆ. ನಾನಿಲ್ಲಿ ಆಲ್ಮೋಸ್ಟ್ 1 kg ಆಗುವಷ್ಟು ಚಿಕನ್ನ ತೊಗೊಂಡಿದ್ದೀನಿ. ನಿಮಗೆ ಯಾವ ಸೈಜ್ ಹೊಳ್ಬೇಕೋ ಆ ಸೈಜ್ಗೆ ಅದನ್ನ ಕಟ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು 2 ಹಸಿಮೆಣಸು ಅಥವಾ ಒಣಮೆಣಸನ್ನ ಜಾಸ್ತಿ ಹಾಕೋಬೋದು. ಇದು ಇವಾಗ ಮಸಾಲ ರೆಡಿ ಆಯಿತು. ಅದನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ಅದಕ್ಕೇ ನಾನು 1 ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಹುಳಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ 1 ಲೆಮನ್ ಸಾಕಾಗುತ್ತೆ. 1 kg ಚಿಕನ್ಗೆ 1 ಲೆಮನ್ ಆ್ಯಡ್ ಮಾಡಿಕೊಂಡ್ರೆ ಅಂದರೆ ಹುಳಿ ಕರೆಕ್ಟಾಗಿರುತ್ತೆ, ಅದಕ್ಕೋಸ್ಕರ. ಇವಾಗ 1 ಲೆಮನ್ ಹಾಕಿ ಎಲ್ಲದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚಿಕನ್ನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಚಿಕನ್ ದೊಡ್ಡ ಹೋಳಿದ್ರೆ ಅದನ್ನು ಸ್ವಲ್ಪ ಈ ಥರ ಮಧ್ಯ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ಮಸಾಲೆ ಏನಿದೆ ಅದು ಒಳಗಡೆ ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಇವಾಗ ಇದನ್ನು ಚೆನ್ನಾಗಿ ಒಂದು ಸಲ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದು ಮಸಾಲೆ ಏನಿದೆ ಕರೆಕ್ಟಾಗಿ ಎಲ್ಲದಕ್ಕೂ ಹಿಡಿದೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಎಲ್ಲ ಚಿಕನಿಗೂ ಕರೆಕ್ಟಾಗಿ ಕೋಟ್ ಆಗಿದೆ. ಇದನ್ನು ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಆಗೋದಕ್ಕೆ ಬಿಡಿ. ನಾನೀಗ ಅರ್ಧ ಗಂಟೆ ಮ್ಯಾರಿನೇಟ್ ಆದಮೇಲೆ ಇವಾಗ ನಾನು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ತವಾಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಡ, 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಎಲ್ಲ ಚಿಕನನ್ನು ಅದನ್ನು ಪ್ಲೇಸ್ ಮಾಡಿ ಅದರ ಮೇಲೆ. ಇದು ಸಖತ್ ಜ್ಯೂಸಿಯಾಗಿ ತುಂಬಾ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ಏನಾದರೂ ಪಾರ್ಟಿ ಫಂಕ್ಷನ್ ಇತ್ತು ಅಂದರೆ ಮಾಡೋದು ಕೂಡ ತುಂಬಾ ಸಿಂಪಲ್ಲು. ಯಾವುದೇ ಥರ ಹೆವಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಲ್ಲ. ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಏನಾದರೂ ಚಿಕನ್ ಸೈಡಿಗೆ ಮಾಡ್ಕೋಬೇಕು ಅಂದರೆ ಇದನ್ನು ನೀವು ಖಂಡಿತ ಟ್ರೈ ಮಾಡ್ಬೋದು, ಅಷ್ಟು ಚೆನ್ನಾಗಿತ್ತು. ಇದನ್ನು ಇವಾಗ ಸಣ್ಣ ಉರಿನಲ್ಲೇ 2 ಸೈಡು ಒಂದು 10 ನಿಮಿಷ ಒಂದು ಸೈಡು, 10 ನಿಮಿಷ ಇನ್ನೊಂದು ಸೈಡು ಅದನ್ನು ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿ ಮಿಂಟ್ ಚಿಕನ್ ರೆಡಿ ಆಗುತ್ತೆ. ಈಗ ಒಂದು ಸೈಡ್ 10 ನಿಮಿಷ ಆಗಿದೆ. ನಾನು ಸಣ್ಣ ಊರಿನಲ್ಲೇ ಇಟ್ಟಿದ್ದೆ. ದೊಡ್ಡ ಊರಿನಲ್ಲಿ ಇಟ್ಟರೆ ಏನಾಗುತ್ತೆ, ಬೇಗ ಮಸಾಲ ಕಪ್ಪಾಗಿಬಿಡುತ್ತೆ, ಚಿಕನ್ ಬೇಯಲ್ಲ. ಅದಕ್ಕೋಸ್ಕರ ಸಣ್ಣ ಊರಿನಲ್ಲೇ 10 ನಿಮಿಷ ಆದಮೇಲೆ ನಾನು ಒಂದು ಸೈಡ್ ಫ್ಲಿಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಎಷ್ಟು ಜ್ಯೂಸಿಯಾಗಿ ಕಾಣ್ತಾ ಇದೆ ಅಂತ. ಮಸಾಲನೂ ಅಷ್ಟೇ ಒಂದು ಚೂರು ಸಹ ಬಿಟ್ಕೊಳ್ಳಲ್ಲ, ಕರೆಕ್ಟಾಗಿ ಚಿಕನಿಗೆ ಹಿಡಿದುಕೊಳ್ಳುತ್ತೆ. ಹಾಗೆ ತಿನ್ನುವಾಗಲೂ ಅಷ್ಟೇ ಆ ಫ್ಲೇವರು ಅದು
ನೀವು ಪೆಪ್ಪರು ಜೀರಾ ಇದು ಏನು ಧನಿ ಎಲ್ಲ ಹಾಕಿರೋದ್ರಿಂದ ಆ ಫ್ಲೇವರ್ ಅಂತೂ ಸಕ್ಕತ್ತಾಗಿಬಿರುತ್ತೆ. ನಿಮಗೆ ಮಿಂಟ್ ಅಂದರೆ ತುಂಬ ಜಾಸ್ತಿ ಮಿಂಟ್ ಹಾಕಿದರೂ ಅಷ್ಟು ಚೆನ್ನಾಗಿ ಬರೋಲ್ಲ. ಒಂದು ರೇಂಜಿಗೆ ಒಂದು ಸ್ವಲ್ಪ ಮಿಂಟ್ ಹಾಕಿ ಕೊತ್ತಂಬರಿ ಸೊಪ್ಪು ಎರಡನ್ನೂ ಆ್ಯಡ್ ಮಾಡಿಕೊಂಡ್ರೆ ಆ ಫ್ಲೇವರ್ ಏನಿದೆ ಅದು ತುಂಬ ಚೆನ್ನಾಗಿ ತಿನ್ನುವಾಗ ಬರುತ್ತೆ. ಇವಾಗ ನೋಡಿ, ಎರಡು ಸೈಡು ನಾನು 10 ನಿಮಿಷ ಒಂದು ಸೈಡು 10 ನಿಮಿಷ ಇನ್ನೊಂದು ಸೈಡು, ಎರಡು ಸೈಡು ಆಗಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ತುಂಬಾ ಚೆನ್ನಾಗಿತ್ತು ರೆಸಿಪಿ. ನೀವು ಕೂಡ ಈ ರೆಸಿಪಿನ ಮರಿದೇ ಟ್ರೈ ಮಾಡಿ, ನಿಮ್ಮ ಮನೆಯವ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಮಾಡೋದು ಕೂಡ ತುಂಬಾ ಸಿಂಪಲ್ಲು, ಮನೇಲಿರೋ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡಿರುವಂಥದ್ದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕಂಪ್ಲೀಟಾಗಿ ಚಿಕನ್ ಬೆಂದಿದೆ. ಇದನ್ನು ಇನ್ನೊಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋ ಮಿಂಟ್ ಚಿಕನ್ ರೆಡಿ ಆಗುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ನಿಮಗೆ ಯಾವ ಥರ ಈ ರೆಸಿಪಿ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.